ನಮಸ್ತೆ ಎಲ್ರಿಗೂ. ನಾನಿವತ್ತು ವಿಶೇಷವಾಗಿ ಮಳೆಗಾಲದಲ್ಲಿ ಸಿಗುವಂತಹ ಮಶ್ರೂಮ್ ಅಣಬೆ ಅಂತಾರಲ್ಲ, ಅದರ ಒಂದು ರೆಸಿಪಿನ ಮಾಡ್ತಾ ಇದ್ದೇನೆ. ಈ ಮಶ್ರೂಮ್ ಅನ್ನ ಕೆಲವೊಬ್ರು ನೋಡೇ ಇರೋದಿಲ್ಲ, ಗೊತ್ತೇ ಇರೋದಿಲ್ಲ. ನಮ್ಮ ಈ ಉತ್ತರ ಕನ್ನಡದಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಜಾಸ್ತಿ ಬರುತ್ತೆ. ಸೊ ಈ ರೆಸಿಪಿನ ಹೇಗ್ ಮಾಡೋದು, ಆ ಮಶ್ರೂಮ್ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದ ಮೂಲಕ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಆಜ್ಞಾ ಪೈ ಕನ್ನಡ ಲಾಗ್ ಚಾನೆಲ್ನ ಪ್ಲೀಸ್ ದಯವಿಟ್ಟು ಎಲ್ಲರೂ ಈ ಚಾನಲ್ಗೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಮಳೆಗಾಲದಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಮಶ್ರೂಮ್. ಮಳೆ ಬಂದು ವಾತಾವರಣ ತೇವವಾದಾಗ ಇಂತಹ ಮಶ್ರೂಮ್ಗಳು ಹುಟ್ಕೊಳ್ಳುತ್ತೆ. ಅಂಟು ಮಣ್ಣಿನಲ್ಲಿ ಹುಟ್ಕೊಳ್ಳುತ್ತೆ, ಇದು ಹುತ್ತದ ಮಣ್ಣಿನಲ್ಲಿ ಈ ಥರ ಹುಟ್ಕೊಳ್ಳುತ್ತೆ. ನೋಡ್ಲಿಕ್ಕೆ ಸ್ವಲ್ಪ ವಿಭಿನ್ನವಾದರೂ ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ನೋಡಿ, ಇದರಲ್ಲಿ ತುಂಬ ವೆರೈಟೀಸ್ ರೆಸಿಪಿ ಮಾಡ್ತಾರೆ. ಫ್ರೈ ಮಾಡ್ಕೊಳ್ತಾರೆ, ಸಾಂಬಾರು ಮಾಡ್ತಾರೆ, ಇನ್ನೂ ಅನೇಕ ರೆಸಿಪೀಸ್ ಮಾಡ್ತಾರೆ, ಬಾಜಿ ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಮಳೆಗಾಲದಲ್ಲಿ ಸಿಗುವಂತಹ ವಿಶೇಷ ಪದಾರ್ಥಗಳು ಇದು ಕೂಡ ಒಂದು. ನೋಡಲಿಕ್ಕೆ ಎಲ್ಲ ಮಶ್ರೂಮ್ ಒಂದೇ ಥರ ಕಂಡರೂ ಕೂಡ ಕೆಲವೊಂದು ವಿಷಯುಕ್ತವಾಗಿರುತ್ತೆ. ಈ ಮಣ್ಣು ನೋಡಿ ಅಂಟಂಟಾಗಿರುತ್ತೆ, ಹಾಗಾಗಿ ಮಶ್ರೂಮನ್ನು ನೋಡಿ ಚೆನ್ನಾಗಿರೋ ಮಶ್ರೂಮನ್ನೇ ತೊಗೊಂಡು ಬರಬೇಕು. ಅಂಟಂದರೆ ಹುತ್ತಿನ ಮಣ್ಣಲ್ಲಿ ಇದು ಬೆಳೆಯುತ್ತೆ. ನೋಡಿ, ಇದರಿಂದ ತುಂಬ ರೆಸಿಪೀಸ್ ಮಾಡ್ತೇನೆ. ನಾನು ಕೂಡ ಇವತ್ತು ಸ್ಪೆಷಲ್ ರೆಸಿಪಿ ಮಾಡ್ತೇನೆ. ಬನ್ನಿ ನೋಡೋಣ ಹೇಗೆ ಮಾಡ್ತೇನೆ ರೆಸಿಪಿನ ಅಂತ. ಏನೇನು ಬೇಕಂತ ಎಲ್ಲ ವೆಜ್ಜನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ಒಂದು ಪ್ಯಾನನ್ನು ಇಟ್ಕೊಂಡೆ ಸ್ಟವ್ ಮೇಲೆ. ಆಮೇಲೆ ಅದಕ್ಕೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೆ. ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡಿ ಕೂಡ ಹಾಕ್ತಾರೆ, ಆದರೆ ನಾನು ಹಾಗೆ ಹಾಕ್ತಾಯಿದ್ದೇನೆ. ಶುಂಠಿ 1 ಇಂಚಷ್ಟು ಶುಂಠಿ ಜಜ್ಜಿ ಹಾಕ್ಕೊಂಡೆ. ಯಾಕಂದರೆ ತಿನ್ನಬೇಕಿದ್ರೆ ಅದು ಬೆಳ್ಳುಳ್ಳಿ ಮತ್ತು ಶುಂಠಿ ಬಾಯಿ ಸಿಕ್ಕಿದ್ರೆ ನನಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಹಾಗೆ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ಅದಕ್ಕೆ ಒಂದು 2 ಮೆಣಸಿನಕಾಯಿ ತೊಗೊಂಡೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹೆಚ್ಚು ಖಾರ ಬೇಕಾದವರು ಹೆಚ್ಚು ಹಾಕ್ಕೊಳ್ಬೋದು. 2 ಮೆಣಸಿನಕಾಯಿ ತೊಗೊಂಡು ಅದನ್ನು ಫ್ರೈ ಮಾಡಿಕೊಂಡೆ. ಈಗ 3 ಈರುಳ್ಳಿ ತೊಗೊಂಡೆ, ದೊಡ್ಡ ಸೈಜಿನ 3 ಈರುಳ್ಳಿ ಚೆನ್ನಾಗಿ ಹಾಕಬೇಕು. ತುಂಬ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಅದಕ್ಕೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಮತ್ತೆ ಮಾಡ್ಕೊಂಡು ತಿಂತೀರಾ. ಇದು ಮಾತ್ರ 100% ನಾನು ಗ್ಯಾರಂಟಿ ಕೊಡ್ತೇನೆ. ಒಂದೇ ಒಂದು ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ ಹಾಕ್ಕೊಂಡ್ರೂ ಆಗ್ತದೆ, ಸ್ಕಿಪ್ ಮಾಡಿದ್ರೂ ಆಗುತ್ತೆ. ಆದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಟೊಮೆಟೊ ಹಾಕ್ಕೊಂಡೆ. ಒಂದೇ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಅದಕ್ಕೆ ಈಗ ಒಂದು ಚಿಕ್ಕ ಕ್ಯಾಪ್ಸಿಕಮ್ ಇತ್ತು, ಅದು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಈ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಭಿನ್ನ ಆಗಿರುತ್ತೆ. ಹಾಗೆ ಈ ಮಶ್ರೂಮ್ ನೋಡಿ ತೊಳೆದು ಒಂದು 4-5 ಸಲ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಈಗ ಅದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇರಲಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಶ್ರೂಮ್ಗೆ ಸ್ವಲ್ಪನೂ ನೀರು ಹಾಕಬೇಕಂತಲೇ ಇಲ್ಲ, ಯಾಕಂದರೆ ಅದು ನೀರು ತಂತಾನೆ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಈಗ ಮುಚ್ಚಿಟ್ಟೆ. ನೋಡಿ, ಈಗ ಎಷ್ಟು ನೀರು ಬಂದಿದೆ. 1 ಸ್ಪೂನಷ್ಟು ನೀರು ಕೂಡ ಹಾಕಿಲ್ಲ, ಆದರೂ ನೀರು ಬಂದಿದೆ. ಈ ಎಣ್ಣೆಲೇ ಬೇಯಬೇಕು. ಇದು ಎಣ್ಣೆ ಏನು ಹಾಕ್ಕೊಂಡಿರ್ತೇವಲ್ಲ, ಆ ಎಣ್ಣೆಯಲ್ಲಿ ಮತ್ತು ಮಶ್ರೂಮ್ ಬಿಟ್ಟಿರುತ್ತಲ್ಲ ನೀರು, ಅದರಿಂದನೇ ಬೆಂದುಕೊಳ್ಬೇಕಿದು. ಚೆನ್ನಾಗಿ ಬೇಯ್ತಾ ಇದೆ. 10 ನಿಮಿಷದಲ್ಲಿ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ಮತ್ತಷ್ಟು ನೀರು ಬಿಡುತ್ತೆ. ಅದು ತುಂಬ ಸಿಂಪಲ್ ಮತ್ತು ಡಿಫ್ರೆಂಟ್ ಆಗಿರೋ ರೆಸಿಪಿ ಇದು. ಹಾಗೆ ಇದು ಪೆಪ್ಪರ್ ಪೌಡ್ರ್, ಮೆಣಸಿನಕಾಳಿನ ಪೌಡ್ರು 1 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಅರಿಶಿನ. ಇದು ಧನಿಯಾ ಪೌಡ್ರ್ 1 ಸ್ಪೂನಷ್ಟು ಹಾಕ್ಕೊಂಡೆ. 1 ಸ್ಪೂನಷ್ಟು ನಾನು ಗರಂ ಮಸಾಲ, ಎವರೆಸ್ಟ್ ಗರಂ ಮಸಾಲ ಹಾಕ್ಕೊಂಡೆ. ನೀವು ಬೇಕಿದ್ದರೆ ಒಗ್ಗರಣೆಗೆ ದಾಲ್ಚಿನ್ನಿ ಮತ್ತು ಲವಂಗ ಈ ರೀತಿ ಗರಂ ಮಸಾಲೆ ಸಾಮಾನು ಹಾಕ್ಕೊಂಡ್ರೂ ಆಗುತ್ತೆ. ನಾನು ಅದು ಬೇಡ, ಹಾಗೆ ಪೌಡ್ರ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ಪೌಡ್ರ್ ಹಾಕ್ಕೊಂಡ್ರೆ ಮಿಕ್ಸ್ ಆಗಲಿಕ್ಕೆ ಚೆನ್ನಾಗಾಗತ್ತೆ ಅದು. ಈಗ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ಬೆಂದಿದ ನಂತರ ಮಶ್ರೂಮ್ ಎಲ್ಲ ಬೆಂದಾದಮೇಲೆ, ಮಸಾಲೆ ಎಲ್ಲ ಹಾಕಾದಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಇಷ್ಟೇ ಇತ್ತು, ಅದಕ್ಕೆ ಇಷ್ಟೇ ಹಾಕ್ಕೊಂಡೆ. ರೆಸಿಪಿ ಮಾತ್ರ ಸೂಪರಾಗಿ ಬಂದಿದೆ. ಇದು ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಅನ್ನದ ಜೊತೆಗೂ ಕೂಡ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಯಾವಾಗಲೂ ನಿಮಗೆ ಸಿಂಪಲ್ ಅಡುಗೆನೇ ನಾನು ತೋರಿಸ್ತೇನೆ.
ಯಾಕಂದರೆ ನಾನು ಮಾಡೋದು ಕೂಡ ಸಿಂಪಲ್ ಅಡುಗೆನೇ. ಸೊ ಈ ಮಶ್ರೂಮ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.